ಇಂಟ್ರಾ ಗಾಡಿ ತಗೊಂಡು ನನ್ನ ದೋಸ್ತ ಬೆಂಗಳೂರಿಗೆ ಬಾಡಿಗೆ ಹೊಂಟೇವ್ರಿ. ಒಂದೇ ಅಲ್ಲ ಎರಡ ಅಲ್ಲ, ನಮ್ ಊರಿಂದ ಬೆಂಗಳೂರಿಗೆ 570 ಕಿಲೋಮೀಟರ್ ಮ್ಯಾಲ ಆಗ್ತೈತಿ. ಒಬ್ಬನೇ ಹೋಗ್ಬೇಕಂದ್ರ ತ್ರಾಸ್ ಬಾಳ ಆಗ್ತೈತ್ರಿ, ನಿದ್ ಕಂಟ್ರೋಲ್ ಆಗಂಗಿಲ್ಲ. ಅದ್ರ ಸಲುವಾಗಿ ಅವ್ನ ಜೋಡ ನಾನು ಹೊಂಟೇನ್ರಿ. ಒಂದ್ ಸರಿ ಡ್ರೈವಿಂಗ್ ಫೀಲ್ಡ್ ಬಂದ್ರೆ ಹಗಲ ರಾತ್ರಿ ಅನ್ನಲ್ ಗಾಡಿ ಓಡಿಸ್ಬೇಕಾಗ್ತೈತ್ರಿ. ಡ್ರೈವಿಂಗ್ ಅಂದ್ರೆ ಬಹಳಷ್ಟು ಜನಕ್ಕ ಕ್ರೇಜ್ ಇರ್ಬೋದ್ರಿ, ಆದ್ರೆ ಎಷ್ಟೋ ಡೈವರ್ಸ್ ಗಳ ಜೀವನಾನ ಅದ್ರ ಮೇಲೆ ನಡೆಯಕತ್ತಿರ್ತೈತ್ರಿ. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ಸ್ವಾಗತ ಅಂತ ಹೇಳ್ತಾ ನಮ್ಮ ಊರಿಂದ ಬೆಂಗಳೂರಿಗೆ ಒಬ್ರು ಮನಿ ಶಿಫ್ಟ್ ಮಾಡಿದ್ರಿ. ಮನೆಯಾಗಿರೋ ಜೋಡಣೆ ಎಲ್ಲ ನಮ್ ಗಾಡಿಯಾಗ ಹಿರ್ಕೊಂಡು ನಾನಪ್ಪ ಇಬ್ರು ಕೂಡಿಸಿ ಹಾಡ ಕೇಳ್ಕೊತ ಬೆಂಗಳೂರು ಕಡೆ ಹೊಂಟ ಬಿಟ್ಟೇವ್ರಿ. ಗಾಡಿಗೆ ಎಣ್ಣೆ ಹಾಕ್ಬೇಕಂತ ಹೇಳಿ ಗುರ್ಲಾಪುರದಾಗ ಫುಲ್ ಟ್ಯಾಂಕ್ ಮಾಡ್ಸಾಕತ್ತೇವ್ರಿ. ಇವ್ರು ಫುಲ್ ಟ್ಯಾಂಕ್ ಮಾಡ್ಸೋ ಮೆಥಡ್ ಹೆಂಗೈತಿ ನೋಡ್ರಿ. ಫುಲ್ ಟ್ಯಾಂಕ್ ಮಾಡ್ಸಾಕತ್ತೇವ್ರಿ. ಅಲ್ಲಿಂದ ಗೋಕಾಕ್ ತನ ಹೋಗಿ ಗಾಡಿ ತರಿವಿ, ಒಂದೆರಡು ಸ್ಟಿಂಗ್ ಕುಡ್ಕೋತ ಮಾತಾಡ್ಕೋತ ನಿಂತೇವ್ರಿ. ಅಲ್ಲಿಂದ ಡೈರೆಕ್ಟ್ ಸೌದತ್ತಿಗೆ ಹೋಗಿ ಅಲ್ಲೇ ಜೋಗಳಬಾಯಿ ಸತ್ಯವ ಕೈ ಮುಕ್ಕೋತ ರೇಡಿಯಂ ಅಂಗಡಿ ಹುಡ್ಕ್ಯಾಡ್ಕೋತ ಹೊಂಟೇವ್ರಿ. ಗಾಡಿಗೆ ನಂಬರ್ ಪ್ಲೇಟ್ ಇದ್ರಿಲ್ರಿ, ಅದಕ್ಕೆ ರೇಡಿಯಂ ಮರ ಬರ್ಸಿ ಹಚ್ಬೇಕಂತ ಹೇಳಿ ಅಂಗಡಿ ಹುಡ್ಕ್ಯಾಡ್ಕೊಂಡ ಗಾಡಿ ಸೈಡಿಗೆ ತರಬಿ ರೇಡಿಯಂ ಹಚ್ಚಾಕತ್ತೇವ್ರಿ. ಹಿಂದೊಂದ ಮುಂದೊಂದ ಎರಡು ಕಡೆ ನಂಬರ್ ಬಸ್ಕೊಂಡ ಗಾಡಿ ತಗೊಂಡ್ ಜಾಗ ಬಿಡಾಕತ್ತೇವ್ರಿ. ಹೋಗುವಾಗ ಧಾರವಾಡಕ್ಕಿಂತ ಮುಂಚೆ ಒಂದ ಚೆಕ್ ಪೋಸ್ಟ್ ಹತ್ತತ್ರಿ. ಅಲ್ಲಿ ಪೊಲೀಸರ ಸುಮ್ನ ನಮ್ ಗಾಡಿ ಫೋಟೋ ಹೊಡ್ಕೋತ ನಿಂತ್ ಬಿಟ್ಟಾರಿ. ಧಾರವಾಡ ಒಳಗ ಕಾಲೇಜ್ ನಮ್ ದೋಸ್ತರ